ಮೂಡಾದಲ್ಲಿ ಅಕ್ರಮ ಬಗೆದಷ್ಟು ಬಯಲಿಗೆ ಬರ್ತಿದೆ. ಸದ್ಯ ಚಾಮುಂಡೇಶ್ವರಿ ಸೌಹಾರ್ದ ಸೊಸೈಟಿಗೆ ಸಂಬಂಧಪಟ್ಟಂತೆ 48 ಸೈಟ್ಗಳನ್ನ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬರ್ತಿದೆ. ಅದು ಸೈಟ್ ಅನ್ನ ನೀಡಿದ್ದಕ್ಕೆ ಪ್ರತಿಯಾಗಿ ಸೈಟ್ ಅನ್ನ ನೀಡಿ ಅಂತ ಹೇಳಿ ದುಂಬಾಲು ಬಿದ್ದಿದ್ದು. ಈ ವಿಚಾರ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶಾಸಕರಾದ ಟಿ.ಎಸ್. ಶ್ರೀವಾಸ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಚಾಮುಂಡೇಶ್ವರಿ ಸೌಹಾರ್ದ ಸೊಸೈಟಿಯ 48 ಸೈಟ್ ಅನ್ನ ಮೂಡ ವಶಕ್ಕೆ ತೆಗೆದುಕೊಂಡಿದೆ. ನೀವು ಕೂಡ ಕೇವೇಟ್ ಅನ್ನ ಸಲ್ಲಿಸಿದಿರಿ ಸರ್. 126 ಜನ ಸೈಟ್ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ದು ಯಾರು ಸರ್? ಅದು ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ ಹೆಸರಿನಲ್ಲಿ ಒಂದಷ್ಟು ಜನ ನಾವೆಲ್ಲ ಅದಕ್ಕೆ ಮೆಂಬರ್ಗಳು, ನಾವೆಲ್ಲ ಷೇರುದಾರರು, ನಾವೆಲ್ಲ ಅದರ ಸದಸ್ಯರು ಅಂತ ಹೇಳಿ ಮೂಡಾಗೆ ಸುಮಾರು 4-5 ತಿಂಗಳಿಂದ 22/5/2014 ಒಂದು ಮನವಿಯನ್ನು ಸಲ್ಲಿಸ್ತಾರೆ. ನಮ್ದೊಂದು ರೆವಿನ್ಯೂ ಬಡಾವಣೆ ಅಂತ ಬರ್ಕೋತಾರೆ. ಇದರಲ್ಲಿ ಬರ್ಕೊಂಡು ನಮಗೆ ನೀವು ನಮ್ದೇನು ಸೈಟ್ಗಳಿದೆ ಅದನ್ನು ರಿಲೀಸ್ ಮಾಡಿಕೊಡಿ ನೀವು ಅನ್ನುವಂಥದ್ದನ್ನು ಮನವಿಯನ್ನು ಮಾಡ್ತಾರೆ. ಆ ಮನವಿಯನ್ನು ತಿರಸ್ಕರಿಸಿ ಮೂಡಾದವರು ಪತ್ರ ಬರೀತಾರೆ. ಯಾವ ಕಾರಣಕ್ಕೆ ಸರ್ ಅದು ಮೂಡ ತಿರಸ್ಕರಿಸುತ್ತೆ? ಲೇಔಟೇ ಫಾರಮ್ ಆಗಿಲ್ಲ, ಅಲ್ಲಿ ಲೇಔಟ್ ಸ್ಕೆಚ್ಚೇ ಇಲ್ಲ, ಏನೂ ಇಲ್ಲ. ಲೇಔಟ್ ಇಲ್ಲ, ಅದಕ್ಕೊಂದು ಏನೋ ಮೋರಿ ಇಲ್ಲ, ಲೈಟ್ ಇಲ್ಲ, ರಸ್ತೆ ಇಲ್ಲ, ನೀರಿಲ್ಲ. ಬಟ್ ಅದೇ ಮೂಡ 48 ಜನಕ್ಕೆ ಹೆಂಗ್ ಸೈಟ್ ಕೊಡುತ್ತೆ ಅಂತ? 48 ಜನಕ್ಕೆ ಹಿಂದಿನ ಕಮಿಷನರು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿ ಕೊಟ್ಬಿಟ್ಟು ಹೋಗಿದ್ರು. ಈಗಿನ ಕಮಿಷನರು ಹಂಗೆ ಕೊಡಕ್ಕೆ ಬರಲ್ಲ ಅಂತೇಳಿ ಒಂದು ಪತ್ರವನ್ನು ಬರೆದು 126 ಜನರ ಮನವಿಯನ್ನು ತಿರಸ್ಕರಿಸಿದ್ದಾರೆ. ನಿಮ್ಮ ಮನವಿ ಊರ್ಜಿತ ಮಾಡೋಕ್ಕಾಗಲ್ಲ ಅಂತ ಹೇಳಿ 126 ಜನರ ಪಟ್ಟಿಗೆ ಅನುಮೋದನೆಯನ್ನು ಕೊಟ್ಟಿಲ್ಲ. ಒಟ್ಟಾರೆ ಇದು ಏನಂತ ತೋರಿಸುತ್ತೆ ಅಂದರೆ 48 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ 126 ಜನ ಸೇರ್ಕೊಂಡಿದ್ರೆ 174 ಜನನೋ 184 ಜನನೋ ಆಗ್ತಾಯಿದ್ರು. ಅಷ್ಟನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಈಗ ಮಾಡಲಾಗಿದೆ. ಹಾಗಾಗಿ ಸರ್ಕಾರಕ್ಕೆ ನಾನು ಈ ಒಂದು ವಿಷಯದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆದರೆ ನೀವು ಆ ಕಮಿಷನರ್ನ ಒಳಗಾಕಿ ಅನ್ನುವಂಥದ್ದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಹಗರಣ ಏನಾದರೂ ಬೆಳಕಿಗೆ ಬರಲಿಲ್ಲ ಅಂದರೆ 1000 ಕೋಟಿ ಹಗರಣ ಆಗ್ತಿತ್ತು. ಬಹಳ ಈಗಾಗಲೇ ಆಗೋಗಿದೆ. ಈಗಾಗಲೇ ಇಡಿ ರಿಪೋರ್ಟು 1095 ಫೈಲ್ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಲೋಕಾಯುಕ್ತ ನಾವೇನು ಆರೋಪ ಮಾಡ್ತಿದ್ವಲ್ಲ 140 ಫೈಲು, 140 ಫೈಲ್ ಇಲ್ಲ ಅಂತ ಹೇಳಿದ್ದಾರೆ. 1095 ಸೈಟುಗಳ ಅಕ್ರಮ ನಡೆದಿದೆ, 700 ಕೋಟಿ ರೂಪಾಯಿ ಅಂತ ಇಡಿ ಹೇಳ್ತಿದ್ದಾರೆ. ನಾವು ಹೇಳ್ತಿರೋದಿಲ್ಲ. ಇಡಿ ಯಾಕೆ ಹೇಳ್ತು ಅಂತ ನನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಲೋಕಾಯುಕ್ತ ಹೇಳ್ಬೋದು, ಇಡಿ ಹೇಳಂಗಿಲ್ವಾ? ಲೋಕಾಯುಕ್ತ ಇದರಲ್ಲಿ ಏನೋ ಬಿ ರಿಪೋರ್ಟ್ ಹಾಕಕ್ಕೆ ಮುಂದಾಗಿತ್ತಲ್ಲ, ಅದು ರಾಜ್ಯ ಸರ್ಕಾರದ ಒತ್ತಡ ಇರಲಿಲ್ವಾ? ಹಂಗಾರೆ ಈಗಾಗಲೇ ಈ ಪ್ರಕರಣಕ್ಕೆ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಕ್ಕೆ ಹೋಗಿತ್ತು ಅಂತ ಸರ್. ಹೌದು. ಈಗ ಬಿ ರಿಪೋರ್ಟ್ ಅವ್ರ ರಿಪೋರ್ಟನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾದ್ರೆ ಇದರಲ್ಲಿ ಯಾರ್ದು ಏನು ಪಾತ್ರ ಇಲ್ಲ ಅಂತ ಬರೀತಾರೆ ಅನ್ನುವಂಥ ಸುದ್ದಿ ಬಂದಿತ್ತಲ್ಲ. ಅವತ್ತು ಮುಖ್ಯಮಂತ್ರಿಗಳು ಲೋಕಾಯುಕ್ತ ಎನ್ಕ್ವೈರಿಗೆ ಎದುರಿಸ್ಬೇಕಾದ್ರೆ ಲೋಕಾಯುಕ್ತದಿಂದ ಪ್ರಶ್ನೆಗಳು ಇಂತಿಂಥ ಪ್ರಶ್ನೆ ಅಂತ ಮಾಧ್ಯಮದಲ್ಲಿ ಬಂತಲ್ಲ. ಹಂಗಾರೆ ಸರ್ಕಾರ ಲೀಕ್ ಮಾಡಿದೆ ಅಂತ ನಾ ಹೇಳೋಕ್ಕಾಗತ್ತಾ? ಇಡಿ ರಿಪೋರ್ಟನ್ನು ಕೇಂದ್ರ ಸರ್ಕಾರ ಬಿಟ್ಟಿದೆ ಅಂತ ಹೇಳಿದ್ರಲ್ಲ, ಇಡಿನ ಕೇಂದ್ರ ಸರ್ಕಾರ ಬಿಟ್ಟಿದೆ. ಹಂಗ ಮೊನ್ನೆ ಲೋಕಾಯುಕ್ತ ಎದುರಿಸಿದ್ರೆ ಹಂಗ ನೀವೇ ಕೊಟ್ಟಿದ್ದೀರ ಕ್ವಶನ್ಸು. ಇದರಲ್ಲಿ ಯಾವುದೇ ಹುರುಳಿಲ್ಲ. ಸರ್ಕಾರ ತನಿಖಾ ಸಂಸ್ಥೆ ಸರಿಯಾಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಲೋಕಾಯುಕ್ತ ಸಂಸ್ಥೆ ಮೈಸೂರಲ್ಲಿ ನಾವು ಗಮನಿಸ್ದಂಗೆ ಸರಿಯಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇಲ್ಲ. ಮಾಡಿದ್ದಿದ್ರೆ A2ನ ಎಲ್ಲಿ ಮಾಡಿದ್ದೀರಿ ತನಿಖೆನ ಅನ್ನೋದನ್ನು ಹೇಳಬೇಕಾಗಿತ್ತಲ್ಲ. ಪಾರ್ವತಮ್ಮನವ್ರನ್ನ ಎಲ್ಲಿ ತನಿಖೆ ಮಾಡಿದ್ದಾರೆ ಅಂತ ಇವತ್ತಿನವರೆಗೂ ಗೊತ್ತಿಲ್ವಲ್ಲ. ಯಾರನ್ನು ಮಾಡಿದ್ದಾರೆ? ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾರನ್ನೆಲ್ಲ ಮಾಡಬೇಕಾಗಿತ್ತು. ಯಾರ್ದಾರು ಮನೆ ರೈಡ್ ಮಾಡಿದಾರಾ? ಡಾಕ್ಯುಮೆಂಟ್ ಸೀಸ್ ಮಾಡಿದಾರಾ? ದಿನೇಶ್ ಕುಮಾರ್ ಅವ್ರ ಹಿಂದೆ ಇದ್ದರಲ್ಲ, ಎಲ್ಲ ಹೊಡೆದಾಕ್ಬಿಟ್ಟು ಹೋಗಿದಾರಲ್ಲ. CCTV ಫುಟೇಜ್ ಎಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ ಅಂತಾರಲ್ಲ. ಆ ಮನೆ ರೋಡಲ್ಲಿ ಬೇರೆ ಯಾರ ಮನೇಲೂ CCTV ಇಲ್ವಾ? ಅದನ್ನು ಪರೀಕ್ಷೆ ಮಾಡಿದಾರಾ? ಅದನ್ನು ಎನ್ಕ್ವೈರಿ ಮಾಡಿದಾರಾ? ಅದನ್ನು ಸೀಸ್ ಮಾಡಿದಾರಾ? ಅವತ್ತಿನ ದಿವಸ ದಿನೇಶ್ ಕುಮಾರ್ ಅವರ ವರ್ಗಾವಣೆ ಆಗಿದ್ದ ದಿವಸ ಅಂತ ಏನಿದೆ ಅವತ್ತು ಫೈಲ್ಗಳು ಹೋಗಿದೆ ಅಂತಿದೆ. ಮಾಡಿ CCTV ತೆಗೀರಿ. ಇದ್ರೆ ನಮ್ಮ ಆರೋಪನ ಒಪ್ಕೊಳ್ಳಿ. ಇಲ್ವ ನಾವೇ ಒಪ್ಕೋತೀವಿ. ಇಲ್ಲಪ್ಪ ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂತ. ಏನೂ ಮಾಡಿಲ್ಲ ಈ ಲೋಕಾಯುಕ್ತ ಅನ್ನೋದನ್ನು ಹೇಳಕ್ಕೆ ಹೊರಡ್ತೀನಿ. ಇಡಿ ಇರೋದ್ರಿಂದ ನಾವು ಬಚಾವಾಗ್ತಾ ಇದ್ದೀವಿ. ಈ ತನಿಖೆ ಒಂದು ಒಳ್ಳೆಯ ರೀತಿಗೆ ಬರ್ತಾ ಇದೆ.
ತಪ್ಪಿತಸ್ಥರು ಸಿಗಾಕೋತಾರೆ. ಅಂದ್ರೆ ಈಗಲೂ ನಿಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ? ಖಂಡಿತ ಇಲ್ಲ. ಹೇಗೆ ಲೋಕಾಯುಕ್ತದವರು ರಾತ್ರಿ 7:45ಗೆ ಏತ್ರಿನ ಭೇಟಿ ಮಾಡ್ತಾರೆ? ಯಾವ ಆಧಾರದ ಮೇಲೆ ರಾತ್ರಿ ಹೊತ್ತು ಲೋಕಾಯುಕ್ತ ಕರೆಸ್ಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಜೊತೆ ಮಾತಾಡ್ತಾರೆ? ಮಾತಾಡೋಂಥದ್ದೇನಿದೆ, ನೋಟಿಸ್ ಕೊಡಬೇಕಾಗಿತ್ತು, ನೋಟಿಸ್ ಉತ್ತರ ಕೊಡಬೇಕಾಗಿತ್ತು. ಯಾವ ಟೈಮಲ್ಲಿ ಕೊಡ್ತಾರೆ? ಬೆಳಗ್ಗೆ ಬಂದು ತಾನೇ ಇಸ್ಕೋಬೇಕಾಗಿತ್ತು. ರಾತ್ರಿ ಯಾಕೆ 7:45ಗೆ ಹೋದರು? ಹಾಗಾಗಿ ನಮ್ಮ ನಂಬಿಕೆ ಇಲ್ಲ. ಇದಿಷ್ಟು ಶಾಸಕರಾದಂತಹ TS ಶ್ರೀವತ್ಸ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.